ಪ್ರೇಕ್ಷಕ ವರ್ಗಕ್ಕೆ ಸ್ವಾಭಿಮಾನದ ಸ್ವಾಗತ ಹಾಗೂ ನಮನಗಳು. ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದಂತಹ ವಿಚಾರಗಳನ್ನು ಮಾಡ್ತಾ ಒಂದು ಸಂಖ್ಯೆಯ ಒಂದು ಸಂದೇಶವನ್ನು ತಿಳಿದಿದ್ದೇವೆ. ಇನ್ನು ಎರಡು ಅಂತನ್ನೋದು ಏನು ವಿಶೇಷ ಅಂದರೆ, ಜೀವನದಲ್ಲಿ ಎರಡು ಎಷ್ಟು ಅವಶ್ಯಕ. ಎರಡು ಕಣ್ಣು, ಎರಡು ಕೈಯ, ಎರಡು ಕಾಲು, ಇವು ಇಲ್ಲದೇ ಇದ್ದರೆ ದೇಹಕ್ಕೆ ಸೌಂದರ್ಯವಿಲ್ಲ. ಹಾಗೇನೆ ಜೀವನಕ್ಕೆ ಒಂದು ಸೌಂದರ್ಯ ಬರಬೇಕಾದ್ರೆ ಎರಡು ಮಹತ್ವದ್ದು, ಒಂದು ದೇವರು, ಒಂದು ಗುರುಗಳು. ದೇವರು ಮತ್ತು ಗುರುಗಳು ಅಂತನ್ನುವ ಎರಡು ಯಾವನ ಜೀವನದಲ್ಲಿ ಇಲ್ಲ, ಅವನು ಜೀವನದಲ್ಲಿ ಅಂಗವಿಕಲ. ಅದಕ್ಕಾಗಿ ಎರಡು ಬೇಕು ಅಂತ. ಮತ್ತು ಎರಡು ಬೇಡ ಅಂತ. ಏನು ಎರಡು ಬೇಡ? ಧನವಂತಂ ಅದಾತಾರಂ ದರಿದ್ರಂ ಚ ಅತಪಸ್ವಿನಂ. ವಿದುರ ನೀತಿ ಹೇಳ್ತಾ ಇದೆ, ಕುತ್ತಿಗೆಗೆ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಇಬ್ಬರನ್ನು ಮುಳುಗಿಸ್ಬೇಕಂತೆ. ಯಾರು? ಧನವಂತಂ ಅದಾತಾರಂ. ಬೇಕಾದಷ್ಟು ಸಂಪತ್ತು ಇದೆ, ಯಾರಿಗೂ ಕೊಡಂಗಿಲ್ಲ. ಕೇವಲ ಆ ಸಂಪತ್ತನ್ನು ಮನೆಯಲ್ಲಿ ಇಟ್ಟು ನೋಡಿ ಮಜಾ ಮಾಡ್ತಿರ್ತಾನಲ್ಲ, ಅವನನ್ನು ತಲೆಗೆ ಶಿಲಾ ಕಟ್ಟಿ ನೀರಿನಲ್ಲಿ ಒಗೆಬೇಕು ಅಂತಂತಾರೆ. ಧನವಂತಂ ಅದಾತಾರಂ. ಬೇಕಾದಷ್ಟು ಇದ್ದು ಯಾವನು ಕೊಡೋದಿಲ್ಲ, ಅವನನ್ನು ಕಲ್ಲು ಕಟ್ಟಿ ಮುಳುಗಿಸ್ಬೇಕಂತೆ. ಮತ್ತು ದರಿದ್ರಂಚ ಅತಪಸ್ವಿನಂ. ಎರಡನೇದವ ಯಾರು ಅಂದರೆ, ದರಿದ್ರನಾಗಿದ್ದಾನೆ, ಆದರೆ ಸಹನ ಶಕ್ತಿ ಇಲ್ಲ. ಅದರಿಂದ ದರಿದ್ರನಾಗೋದು ದೊಡ್ಡದಲ್ಲ, ಸಹನಶಕ್ತಿ ಬೇಕು ಅಂತ. ಆ ಸಹನಶಕ್ತಿ ಇಲ್ಲದೆ ಇದ್ದವನನ್ನು ಒಯ್ದು ನೀರೊಳಗೆ ಮುಳುಗಿಸ್ಬೇಕು ಅಂತಂತಾರೆ. ಅದರಿಂದ ದಾರಿದ್ರ್ಯ ಅಂತನ್ನೋದು, ಶ್ರೀಮಂತಿಕೆ ಅಂತನ್ನೋದು ಇದು ಯಾರಿಗೂ ಹೇಳಿ ಬರೋದಿಲ್ಲ, ಹೇಳಿ ಹೋಗೋದಿಲ್ಲ. ಸಣ್ಣ ಶಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ, ಕದನ್ನ ಕಣಕ್ಕೆ ಬಾಯಿ ತೆರೆಸುವಿ ಹರಿಯೇ, ಇಟ್ಟಾಂಗೆ ಇರುವೇನು ಹರಿಯೇ, ಇಟ್ಟಾಂಗೆ ಇರುವೇನು ಹರಿಯೇ, ಎನ್ನ ದೊರೆಯೇ, ಇಟ್ಟಾಂಗೆ ಇರುವೇನು ಹರಿಯೇ. ಒಂದು ಕಾಲಕ್ಕೆ ಬಂಗಾರದ ತಾಟಿನಲ್ಲಿ ಊಟ ಮಾಡತಕ್ಕಂತಹ, ತುಪ್ಪದಲ್ಲಿ ಕೈ ತೊಳ್ಕೊಳ್ತಕ್ಕಂತಹ ವ್ಯಕ್ತಿ ಇನ್ನೊಂದು ಕಾಲದಲ್ಲಿ ಒಂದು ಸಣ್ಣ ಕಣ, ಒಂದು ಅನ್ನಿನ ಕಣ ಅವನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ದಾರಿದ್ರ್ಯ ಬರುತ್ತದೆ. ಆ ರೀತಿಯಾಗಿ ಸೀತಾದೇವಿ ಹನುಮಂತನಿಗೆ ಕೇಳ್ತಾಳಂತೆ, ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಗಿಂದು. ಅಂದರೆ ರಾಮ ಒಂದು ಸುಪ್ಪತ್ತಿಗೆ ಮಂಚದಲ್ಲಿ ಮಲ್ಕೊಂಡಾಗಲೂ ಅಷ್ಟೇ ಆನಂದವಾಗಿ ಮಲ್ಕೋತಿದ್ದ. ಹುಲ್ಲು ಮುಳ್ಳು ಹಾಸಿಗೆ ಮೇಲೆ ವನವಾಸದಲ್ಲಿ ಮಲಗ್ತಾ ಇರುವಾಗಲೂ ಕೂಡ ಅಷ್ಟೇ ಆನಂದದಿಂದ ಮಲಗ್ತಾ ಇದ್ದ. ಇದಕ್ಕೇನಂತಾರೆ ಅಂತಂದರೆ, ಯಾವಾಗಲೂ ರೆಡಿಯಾಗಿರಬೇಕು. ಶ್ರೀಮಂತಿಕೆ ಬಂದರೆ ಭೋಗ ಪಡಲಿಕ್ಕೆ ರೆಡಿ ಆಗಬೇಕು, ದಾರಿದ್ರ್ಯ ಬಂದರೆ ಸಹನ ಮಾಡಿಕೊಳ್ಳಿಕ್ಕೆ ರೆಡಿ ಆಗಬೇಕು. ಎಲ್ಲರ ಜೀವನದೊಳಗೂ ಎಲ್ಲನೂ ಬಂದು ಹೋಗ್ತದೆ. ದುಡ್ಡು ಇದ್ದವನು ಶ್ರೀಮಂತ ಅಂತ ಹಿಂಗಲ್ಲ. ಶ್ರೀಮಂತಿಕೆ ಅದೊಂದು ವೈಭವನೇ ಬೇರೆ ಇರ್ತದೆ. ದುಡ್ಡು ಇರ್ತದೆ, ಆದರೆ ಶ್ರೀಮಂತಿಕೆ ವೈಭವ ಅವನಿಗಿರೋದಿಲ್ಲ. ತಿನ್ನೋದಾಗಲಿ, ಉಣ್ಣೋದಾಗಲಿ, ಸಮೃದ್ಧವಾಗಿ ಓಡಾಡೋದಾಗಲಿ ಯಾವುದೂ ಇರೋದಿಲ್ಲ. ಬೇಕಾದಷ್ಟು ಕೋಟಿ ಐಶ್ವರ್ಯ ಬಿದ್ದಿರ್ತದೆ, ಲಕ್ವ ಹೊಡೆದಿರ್ತದೆ. ಬೇಕಾದಷ್ಟು ದುಡ್ಡು ಸಂಪತ್ತು ಇರ್ತದೆ, ಅವನಿಗೆ ತಿನ್ನಲಿಕ್ಕೆ ರೋಗ ಆಗಿಬಿಟ್ಟಿರ್ತದೆ. ಇದೆಲ್ಲ ಅದು ದೊಡ್ಡದಲ್ಲ. ಅದು ವೈಭವ ಅನುಭವಿಸೋದು ಅಂತ ಅನ್ನೋದೇನಿದೆ, ಅದಕ್ಕೂ ರೆಡಿ ಆಗಬೇಕು. ಎರಡಕ್ಕೂ ರೆಡಿ ಆಗತಕ್ಕಂತಹ ವ್ಯಕ್ತಿ ಮಾತ್ರ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ದರಿದ್ರಂಚ ಅತಪಸ್ವಿನಂ. ದಾರಿದ್ರ್ಯ ಅಂತನ್ನೋದು ಅದತ್ತದಾನಾತ್ ಅಭವದ್ ದರಿದ್ರ ಅಂತ ಗರುಡ ಪುರಾಣ ಹೇಳ್ತದೆ. ದರಿದ್ರ ಯಾಕೆ ಆಗ್ತಾನೆ ಅಂತಂದರೆ, ಅದತ್ತ ದಾನಾತ್, ಜನ್ಮಾಂತರದಲ್ಲಿ ದಾನವನ್ನು ಮಾಡದೆ ಯಾವನು ಇದ್ದಾನೆಯೋ ಅವನು ಈ ಜನ್ಮದಲ್ಲಿ ದರಿದ್ರನಾಗ್ತಾನೆ. ದರಿದ್ರನಾಗಿದ್ದಕ್ಕಾಗಿ ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ. ದರಿದ್ರನಾಗಿರ್ತಾನೆ, ತಿನ್ನಲಿಕ್ಕೆ ಉಳ್ಳಿಕ್ಕೆ ಯಾವುದಕ್ಕೂ ಇರೋದಿಲ್ಲ. ಮೋಸ ವಂಚನ ಮಾಡಿ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟು ಹಣ ಸಂಪಾದನೆ ಮಾಡ್ತಾನೆ. ಅದನ್ನು ದರಿದ್ರ ಭಾವಾತ್ ಪ್ರಕರೋತಿ ಪಾಪಂ. ದಾರಿದ್ರ್ಯ ಇದ್ದದ್ದಕ್ಕಾಗಿ ಪಾಪವನ್ನು ಮಾಡ್ತಾನೆ. ಪಾಪ ಪ್ರಭಾವಾತ್ ನರಕಂ ಪ್ರಯಾಂತಿ. ಪಾಪ ಭಾಳ ಮಾಡಿದ ಅಂತ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗಿ ಮತ್ತೆ ಜನ್ಮಾಂತರೊಳಗೆ ದರಿದ್ರನಾಗ್ತಾನೆ. ಪುನರ್ದರಿದ್ರ ಪುನರೇವ ಪಾಪಿ ಅಂತ ಮತ್ತು ಪಾಪ ಮಾಡ್ತಾನೆ, ಮತ್ತು ದಾರಿದ್ರ್ಯ ಅನುಭವಿಸ್ತಾನೆ. ಅದರಿಂದ ದಾರಿದ್ರ್ಯ ಬಂದಾಗ ಸಹನಶೀಲತೆಯಿಂದ ಯಾವ ಪಾಪವನ್ನು ಮಾಡಿಕೊಳ್ಳದೆ ಇರೋದು ಇದು ಬಹಳ ದೊಡ್ಡದು ಅಂತಂದು. ಅದು ಯಾವನಿಗೆ ಇಲ್ಲ
ಅವನನ್ನು ಕಟ್ಟಿ ನೀರೊಳಗೆ ಎಸಿಬೇಕು ಅಂತಂತಾರೆ. ಧನವಂತಂ ಅದಾತಾರಂ ದರಿದ್ರಂಚ ಅತಪಸ್ವಿನಂ ಅಂತ. ಅರ್ಥಾತ್ ತಪಸ್ಸು ಅಂದರೆ ಸಹನಶೀಲತೆಗೆ ತಪಸ್ಸು ಅಂತಂತಾರೆ. ಈಗ ನಮಗೆ ಚಳಿ ಬಂತು ಅಂತಂದರೆ ನಾವು ನೀರಿನಲ್ಲಿ ನಿಲ್ಲಬೇಕು. ಮೊದಲೇ ಚಳಿ ಅನುಭವಿಸೋದು ಭಾಳ ಕಷ್ಟ. ಅದರೊಳಗೆ ನಾವು ಭಾರೀ ಚಳಿಯೊಳಗೆ ನೀರೊಳಗೆ ನಿಂತು ಬಿಟ್ಟೇವೆ ಅಂತಂದರೆ ಸಹನಶೀಲತೆ ಬೆಳೀತದೆ. ಭಾಳ ಬಿಸಿಲಿದೆ, ಹೀಟ್ ಆಗ್ತಾ ಇದೆ, ಆಗ ಪಂಚಾಗ್ನಿ ಮಧ್ಯದಲ್ಲಿ ಕೂತು ಜಪ ಮಾಡಬೇಕು. ಅಂದರೆ ನಮಗೇನಾಗ್ತದೆ ಅಂತಂದರೆ ಅದನ್ನು ಸಹನ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತದೆ. ಎಷ್ಟೆಷ್ಟು ಸಹನ ಮಾಡ್ಕೊತ ಹೋಗ್ತೀವಿ ಅಷ್ಟಷ್ಟು ಕಷ್ಟಗಳು ಕಡಿಮೆ ಆಗ್ತದೆ. ಒಬ್ಬರು ಹಿಮಾಲಯಕ್ಕೆ ಹೋಗಿದ್ದರು. ಹಿಮಾಲಯಕ್ಕೆ ಹೋದಾಗ ಒಬ್ಬ ಅಲ್ಲಿ ಹಿಮಾಲಯದ ತಪಸ್ವಿ ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ, ಬರೆ ಮೇಲೆ. ಯಾಕೆ ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಂಡ್ರಿ ಅಂತ ಕೇಳಿದರೆ ಅದಕ್ಕೆ ಅವನೇನಂದ, ನಾನು ಧ್ಯಾನಕ್ಕೆ ಕೂತಾಗ ಸೊಳ್ಳೆಗಳು ಕಳಿತವೆ. ಧ್ಯಾನಕ್ಕೆ ಕೂತಾಗ ಸೊಳ್ಳೆಗಳು ಕಲಿತಾಗ ಅದನ್ನು ಸಹನ ಮಾಡ್ಕೊಳ್ತಕ್ಕಂಥ ಶಕ್ತಿ ಬೇಕು. ಯಾವಾಗ ನಾನು ಮುಳ್ಳಿನ ಮೇಲೆ ಮಲ್ಕೊಳ್ಳೋದನ್ನು ಕಲಿತೇನೆ ಆಗ ಮುಳ್ಳು ಚುಚ್ಚುವುದನ್ನು ಸಹನ ಮಾಡಿಕೊಂಡಾಗ ಸೊಳ್ಳೆ ಚುಚ್ಚುವುದನ್ನು ಸಹನ ಮಾಡ್ಕೊಳ್ಳೋದು ಅಸಾಧ್ಯ ಏನಲ್ಲ. ಅದಕ್ಕಾಗಿ ನಾವು ಅಭ್ಯಾಸವನ್ನು ಮಾಡ್ತೇವೆ ಅಂತ. ಸಹನ ಮಾಡಿಕೊಳ್ಳತಕ್ಕಂತಹ ಒಂದು ಅಭ್ಯಾಸ, ಅದು ಒಂದು ಅಭ್ಯಾಸ. ಸಹನ ಮಾಡಿಕೊಳ್ಳೋದು ಒಂದು ದೊಡ್ಡದಾದಂಥ ಅಭ್ಯಾಸ. ಅದು ಬಹಳ ದೊಡ್ಡ ತಪಸ್ಸು ಅಂತಂತಾರೆ. ತಪಸ್ಸುದೊಳಗೆ ಮೊದಲೇದ್ರೆ ತಿತಿಕ್ಷವ ಕಾರುಣಿಕಃ ಅಂತ. ಸಜ್ಜನರು ಆಗಬೇಕಾದರೆ ಅವರು ತಪಸ್ಸು ಮಾಡಬೇಕು. ಆ ತಪಸ್ಸಿನ ಮೊದಲನೇ ತಪಸ್ಸು ಯಾವುದು ಅಂತಂದರೆ ತಿತಿಕ್ಷಾ. ತಿತಿಕ್ಷಾ ಅಂದ್ರೇನು? ಸರ್ವ ದುಃಖಾನಂ ಸಹನಂ ಅಂತ. ಎಲ್ಲ ದುಃಖವನ್ನು ಸಹನ ಮಾಡೋದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಅಂತಹ ಒಂದು ತಪಸ್ಸು ಬೇಕು ಅಂತ. ದಾರಿದ್ರ್ಯ ಇದ್ದಾಗ ಉಪವಾಸ ಬೀಳಲಿಕ್ಕೆ ತಯಾರಾಗಬೇಕು. ದಾರಿದ್ರ್ಯ ಇದ್ದಾಗ ಕಷ್ಟವನ್ನು ಅನುಭವಿಸೋಕ್ಕೆ ತಯಾರು ಮಾಡಬೇಕು. ಮಳೆ ಬರ್ತಿರ್ತದೆ, ಮನೆಯೊಳಗೆಲ್ಲ ನೀರು ಬಿದ್ದಿರ್ತವೆ, ಬಕೆಟ್ ಎತ್ತಿ ಬೆಳತಂಕ ನೀರು ನಿದ್ದಿಗಟ್ಟು ನೀರು ಹೊರಗೆ ಹಾಕಬೇಕು, ಅದಕ್ಕೆ ರೆಡಿ ಆಗಬೇಕು. ಹೀಗೆ ಯಾವಾಗಲೂ ದರಿದ್ರಂಚ ಅತಪಸ್ವಿನಂ, ಸಹನಶೀಲತಾ ಅಂತ ಅನ್ನೋದು ಯಾವಾಗಲೂ ಅವನಿಗೊಂದು ದೊಡ್ಡ ತಪಸ್ಸು ಆಗ್ತದೆ. ಎಲ್ಲವನ್ನೂ ಸಹನ ಮಾಡ್ಕೊಳ್ಬೇಕು ಅಂತ ಅನ್ನೋದು ಅದಕ್ಕೆ. ಇನ್ನು ಮೂರು ಯಾವುದು ಅಂತಂದರೆ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಮೂರನ್ನು ಬಿಡಬೇಕಂತೆ. ಏನು ಮೂರನ್ನು? ಕಾಮ ಕ್ರೋಧ ಲೋಭ. ಇದು ಮೂರು ನರಕದ ದ್ವಾರ. ತ್ರಿವಿಧಂ ನರಕಸ್ಯೇದಂ ಅಂತ. ದ್ವಾರಂ ನಾಶನ. ಯಾಕಂದರೆ ಕಾಮ ಅಂದರೆ ಅಪೇಕ್ಷಾದಿಂದ ಪಾಪ ಮಾಡ್ತಾನೆ. ಅನೇಕ ಅಪೇಕ್ಷೆಗಳನ್ನು ಮಾಡ್ತಾನೆ. ಅಪೇಕ್ಷೆಗಳು ಈಡೇರದೇ ಇದ್ದಾಗ ಅದು ಈಡೇರಲಿಕ್ಕಾಗಿ ಬೇಕಾದಂತಹ ಮೋಸ, ವಂಚನ, ಅನ್ಯಾಯ ಇದೆಲ್ಲ ಮಾಡಿ ಅದನ್ನು ಅಪೇಕ್ಷೆಗಳನ್ನು ಪೂರ್ಣ ಮಾಡ್ಕೊಳ್ತಾನೆ. ಅದನ್ನು ಅಪೇಕ್ಷೆ ಯಾವಾಗಲೂ ಪಾಪದ ಕೆಲಸವನ್ನು ಹೆಚ್ಚು ಮಾಡುತ್ತದೆ. ಯಾಕೆಂದರೆ ನಮಗೆ ಅವಶ್ಯಕವಾದದ್ದಕ್ಕಿಂತಲೂ ಹೆಚ್ಚಿನ ಅಪೇಕ್ಷೆ ಮಾಡ್ತಾ ಇದ್ದುದರಿಂದ ಆ ಹೆಚ್ಚಿನ ಅಪೇಕ್ಷೆಯನ್ನು ಪಡೆಯಲಿಕ್ಕಾಗಿ ನಮಗೆ ಲಾಭಕ್ಕಿಂತಲೂ ಲೋಭನೇ ಜಾಸ್ತಿ ಆಗ್ತದೆ. ಅಂದರೆ ಬರುವ ಸಂಬಳಕ್ಕಿಂತಲೂ ಗಿಂಬಳ ಜಾಸ್ತಿ ಆಗ್ತದೆ. ಇದೆಲ್ಲ ಕಾಮದ ಪ್ರಭಾವ ಅಂತ. ಅದಕ್ಕಾಗಿ ಕಾಮ ಅಂತ ಅನ್ನೋದು ಪಾಪವನ್ನು ಮಾಡಿಸ್ತದೆ, ಅದು ನರಕಕ್ಕೆ ದ್ವಾರವಾಗ್ತದೆ. ಎರಡನೇದು ಸಿಟ್ಟು ಇದ್ದಾಗ ದೊಡ್ಡವರು ಸಣ್ಣವರು ಯಾವುದನ್ನು ನೋಡಲಾರ್ದೇನೆ ಮನಸ್ಸಿನಲ್ಲಿಯೋ ಮುಖದಿಂದಲೋ ಅವರನ್ನು ಬೈದು ತಪ್ಪು ತಿಳ್ಕೊಂಡ್ಬಿಡ್ತೇವೆ, ನಮಗೆ ಪಾಪಕ್ಕೆ ಕಾರಣವಾಗ್ತದೆ. ಕ್ರೋಧ ಅಂತ ಅನ್ನೋದು ಇದು ನರಕದ ದ್ವಾರವಾಗಿದೆ. ಕಾಮಃ ಕ್ರೋಧ ತಥಾ ಲೋಭ ಅಂದ್ರೇನು? ನಮಗೆ ಬಂದದ್ದು ನಮಗೇ ಇರಬೇಕೇ ಹೊರತು ಇನ್ನೊಬ್ಬರಿಗೆ ಇದು ಮುಟ್ಟಬಾರ್ದು ಅಂತನೂ ಅಪೇಕ್ಷೆ ಇರೋದಕ್ಕೆ ಲೋಭ ಅಂತ ಕರೀತಾರೆ. ಅದಕ್ಕೇನೆ ಲೋಭ ಅಂತಂದರೆ ಲೋಭಿ ಎಷ್ಟು ದೊಡ್ಡವ ಅಂತಂದರೆ ಜಗತ್ತಿನೊಳಗೆ ಮಹಾದಾನಿಕ್ಕಿಂತಲೂ ದೊಡ್ಡ ದಾನಿ ಲೋಭಿ ಅಂತೆ. ಯಾಕಂದರೆ ಉಳಿದವರೆಲ್ಲ ಸ್ವಲ್ಪ ದಾನ ಮಾಡಿ ಸ್ವಲ್ಪ ಉಳಿಸಿ ಬಿಟ್ಟು ಹೋಗ್ಬಿಡ್ತಾರೆ. ಇವ ಲೋಭಿ ಹಂಗಲ್ಲ, ಯಾರಿಗೂ ಏನೂ ಕೊಡಲಾರ್ದೇನೆ ಒಮ್ಮನಿಗೆ ಎಲ್ಲ ಬಿಟ್ಟು ಹೋಗ್ತಾನೆ. ಆದ್ದರಿಂದ ಅವನಷ್ಟು ಉದಾರ ಯಾರೂ ಇಲ್ಲ ಅಂತ ಒಬ್ಬ ಸುಭಾಷಿತಕಾರ ಅವನಿಗೆ ಗೇಲಿ ಮಾಡ್ತಾನೆ. ಅದಕ್ಕಾಗಿ ಲೋಭ ಅಂತ ಅನ್ನೋದು ಪಾಪಕ್ಕೆ ಕಾರಣವಾಗ್ತದೆ. ಯಾಕೆಂದರೆ ನಾವು 1 ರೂಪಾಯಿ ಗಳಿಸಿದೇವಿ ಅಂತಂದರೆ 4ನೇ ಭಾಗವನ್ನು ನಾವು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. 4ನೇ ಭಾಗ ದಾನ ಮಾಡಬೇಕು, ಇನ್ನು 4ನೇ ಭಾಗ ನಾವು ನಮ್ಮ ಧನ ಸಂಗ್ರಹಕ್ಕಾಗಿ ಇಡಬೇಕು, ಇನ್ನು 4ನೇ ಭಾಗದೊಳಗೆ ಕುಟುಂಬ ಭರಣ ಮಾಡಬೇಕು, ಇನ್ನು 4ನೇ ಭಾಗ ನಾವು ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಪ್ರವಾಸ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ವಿಚಾರವನ್ನು ಮಾಡಿಕೊಂಡು ಪಂಚದಾ ವಿಭಜೇತ್ ಅಂತಂದ್ರೆ 1 ರೂಪಾಯಿ ಬಂತು ಅಂದರೆ ಅದನ್ನು 5 ಭಾಗ ಮಾಡಿ ವಿಭಾಗ ಮಾಡ್ಕೋಬೇಕು. ಧರ್ಮಾರ್ಥೆ, ಯಶೋರ್ಥೆ, ಅರ್ಥಾರ್ಥಿ ಹೀಗೆಲ್ಲ ಹೇಳಿದ್ದಾರೆ. ಆ ರೀತಿಯಾಗಿ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್, 3 ಅಂತ ಅನ್ನೋದನ್ನು ಬಿಡಬೇಕು ಅಂತಂತಾರೆ.
ಮೂರು ಅಂತನ್ನೋದು ಯಾವಾಗಲೂ ಕೆಟ್ಟ. ಅದಕ್ಕೆ 3 ಆಗಬಾರ್ದು 4 ಆಗಲಿ ಅಂತ ಅಂತಿರ್ತಾರಲ್ಲ, ಅದಕ್ಕೆ 3 ಯಾವುದೊಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಆಮೇಲೆ ಬರ್ತವೆ. ಆದರೆ ಭಾರಿ ಡೇಂಜರ್ ಇದ್ದಂತಹ 3 ಅಂದರೆ ಇದು 3 ನೋಡ್ರಿ. ರಾಮ ಅರಣ್ಯಕ್ಕೆ ಹೋದ, ದಶರಥ ರಾಜನ ಮನೆಯನ್ನು ಬಿಟ್ಟ. ಯಾಕೆ ಬಿಟ್ಟ ಅಂದರೆ ಎಲ್ಲಿ ಕಾಮ, ಕ್ರೋಧ, ಲೋಭದನೋ ಅಲ್ಲಿ ರಾಮ ಇರುವುದಿಲ್ಲ, ದೇವರು ಇರುವುದಿಲ್ಲ. ದಶರಥನಲ್ಲಿ ಕಾಮ, ಮಂಥರೆಯಲ್ಲಿ ಲೋಭ, ಆಮೇಲೆ ಕೈಕೈಯಲ್ಲಿ ಕ್ರೋಧ. ದಶರಥ ರಾಜ ಕಾಮ, ಅವನು ಹಿಂದಿನ ಕಾಲಕ್ಕೆ ರಾಜರು ಒಂದು ಒಳ್ಳೆ ವಿಚಾರ ಭಾರಿ ಬಂತು ಅಂದರೆ ಅವರು ಸ್ತ್ರೀ ಭೋಗವನ್ನು ಮಾಡ್ತಾಯಿದ್ರು. ಹಂಗೆ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವ ಸಂತೋಷದೊಳಗೆ ಸ್ತ್ರೀ ಭೋಗವನ್ನು ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕೈಕೇಯ ಅರಮನೆಗೆ ಬರ್ತಾನೆ. ಆಗ ಕಾಮ ಅವಳಕ ಕಾಮ ಕಾಮ ವೃದ್ಧ ತರುಣೀಂ ಅವೇಕ್ಷತ ಅಂತ ರಾಮಾಯಣ ಹೇಳ್ತದೆ. ತಾನು ಸ್ವಯಂ ವೃದ್ಧನಾಗಿ ತರುಣಿಯಾದಂಥ ಕೈಕೆಯನ್ನು ನೋಡಿದ ಅಂತ ಕಾಮವನ್ನು ತೋರಿಸ್ತಾರೆ. ದಶರಥನಲ್ಲಿ ಕಾಮ ಇದೆ, ಕೈಕೆಯಲ್ಲಿ ಕ್ರೋಧ ಇದೆ, ಮಂಥರೆಯಲ್ಲಿ ಲೋಭವಿದೆ. ಈ 3 ಎಲ್ಲದನೋ ಅಲ್ಲಿ ರಾಮ ಇರೋದಿಲ್ಲ ಅಂತಲಿಕ್ಕೆ ರಾಮ ಅಯೋಧ್ಯೆಯನ್ನು ಬಿಟ್ಟ ಅಂತ ಹೇಳ್ತಾರೆ. ಸೊ ದಶರಥ ಅಂದರೆ 10 ಇಂದ್ರಿಯಗಳಿಂದ ಕೂಡಿದ ರಥ ಅಂದರೆ ಶರೀರ. ಈ ಶರೀರದಲ್ಲಿ ರಾಮ ಇರಬೇಕಾದರೆ, ಮನಸ್ಸಿನಲ್ಲಿ ರಾಮ ಉಳಿಯಬೇಕಾದರೆ ಕಾಮ, ಕ್ರೋಧ, ಲೋಭ. ಕಾಮ ಇದು ದಶರಥನ ಪ್ರತೀಕ, ಮತ್ತು ಕ್ರೋಧ ಅಂತದ್ದು ಕೈಕೇಯಿ ಪ್ರತೀಕ, ಲೋಭ ಅಂತದ್ದು ಮಂಥರೆಯ ಪ್ರತೀಕ. ಎಲ್ಲಿ ಈ 3 ಇದ್ದಾರೆಯೋ ಅಲ್ಲಿ ರಾಮ ಕೃಷ್ಣ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದಕ್ಕಾಗಿ ಅಲ್ಲಿ ನಾವು ಏನು ಮಾಡ್ತೀವಿ ಮತ್ತು ಬಿಟ್ಟು ಹೋಗ್ತಾರೆ. ಅದಕ್ಕೆ 3 ಇರಬಾರ್ದು. ಕಾಮ, ಕ್ರೋಧ, ಲೋಭ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್, ಇವುಗಳನ್ನು ಮುಡಬಿಡಬೇಕು ಅಂತೇಳೇ ಅತ್ರಿ ಜೀವ ಗಂಡ, ಬುದ್ಧಿ ಹೆಂಡತಿ ಅಂತ ತರ್ಕೊಂಡಾಗ ಜೀವ ಗಂಡ ಅವನ ಅತ್ರಿ, ಅವನು ತ್ರಿ ಆಗಬಾರದು. ಕಾಮ, ಕ್ರೋಧ, ಲೋಭಗಳನ್ನು ಬಿಟ್ಟ ಅಂದರೆ ಅವನು ಅತ್ರಿ ಆಗ್ತಾನೆ. ಬುದ್ಧಿ ಅನಸೂಯ, ಯಾರ ಮೇಲೂ ಅಸೂಯ ಮಾಡಬಾರದು. ಅಂದರೆ ಜೀವ ಅತ್ರಿ ಆಗಬೇಕು, ಕಾಮ, ಕ್ರೋಧ, ಲೋಭ ಬಿಡಬೇಕು. ಆಮೇಲೆ ಬುದ್ಧಿ ಅನಸೂಯ, ಯಾರ ಬಗ್ಗೆಯೂ ಅಸೂಯ ಮಾಡಬಾರ್ದು. ಹಿಂಗೆ ಜೀವ ಮತ್ತು ಬುದ್ಧಿ ಇದ್ದರೆ ಅಲ್ಲಿ ಹುಟ್ಟತಕ್ಕಂಥ ಒಂದು ದತ್ತ ಅಂದರೆ ಪರಮಾತ್ಮ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನೆ ಅಂತ. ಜೀವನು ಅತ್ರಿ ಆದಾಗ, ಬುದ್ಧಿ ಇದು ಅನಸೂಯ ಆದಾಗ ಅವನ ಲಾಭ, ಅವನ ರಿಸಲ್ಟ್ ಏನು ಅಂತಂದರೆ ಪರಮಾತ್ಮ ತನ್ನನ್ನೇ ತಾನು ಕೊಟ್ಟು ಬಿಡ್ತಾರೆ. ಮನವನಿತ್ತರೆ ತನ್ನ ನೀವನು ಅಂತ ಹೇಳುವಂತೆ ಆ ರೀತಿಯಾಗಿ ಹೇಳ್ತಾರೆ. ಅದಕ್ಕಾಗಿ 3 ಬಿಡಬೇಕು, ಕೆಲವು 3 ಸ್ವೀಕಾರ ಮಾಡಬೇಕು. ಹೀಗೆ 3ರಿಂದಲೂ ಕೂಡ ನಾವು ಸಂದೇಹವನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಈ ಸಂದೇಶವನ್ನು ತಿಳಿದುಕೊಂಡು ಜೀವನದಲ್ಲಿ ಈ 3 ಬಿಟ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ.